He'll blow it, but doesn't come in. I This was really my like goal this. from beginning of the season to win the national series and get called by Amadesh in the championship. ಗದ್ದಲವಿಲ್ಲದೆ ಸಾಧನೆ ಯಾರು ಮಾಡ್ತಾರೆ ಅವರೇ ಗದ್ದಿಗೆಯನ್ನು ಏರ್ತಾನೆ ದಿನ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ವೀಕ್ಷಕರೇ, ಸಾಧನೆ ಎಂಬುದು ಜೀವನದ ಒಂದು ಸುಂದರವಾದ ಯಾತ್ರೆ. ಇದು ಕೇವಲ ಒಂದು ಗಮ್ಯಸ್ಥಾನವಲ್ಲ, ಬದಲಿಗೆ ನಮ್ಮ ಪ್ರಯಾಣದಲ್ಲಿನ ಬೆಳವಣಿಗೆ, ನಮ್ಮ ಜೀವನದ ಪ್ರಯಾಣದಲ್ಲಿನ ಒಂದು ಬೆಳವಣಿಗೆ. ಪಯಣವು ಕೂಡ ಸುಲಭವಾಗಿರುವುದಿಲ್ಲ, ಅದು ಕೂಡ ಜ್ಞಾಪಕದಲ್ಲಿರಲಿ. ಆದರೆ ಅದರಲ್ಲಿರುವ ಸವಾಲುಗಳು ಮತ್ತು ಅಡೆತಡೆಗಳು ಏನಿದಾವಲ್ಲ, ನಮ್ಮನ್ನು ಇನ್ನೂ ಬಲವನ್ನಾಗಿ ಮಾಡುತ್ತವೆ, ಬಲಶಾಲಿಯನ್ನಾಗಿ ಮಾಡುತ್ತವೆ. ಆ ಸಾಧನೆಯು ಒಂದು ಸಣ್ಣ ಹೆಜ್ಜೆಯಿಂದಲೇ ಆರಂಭ ಆಗುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ, ಒಂದು ಸಣ್ಣ ಕ್ರಿಯೆ ನಿಮ್ಮ ಭವಿಷ್ಯದ ದಿಸೆಯನ್ನೇ ಬದಲಾಯಿಸುತ್ತದೆ ಸ್ನೇಹಿತರೆ. This was my goal from beginning of the season to win the national series and get called by Amadesh in the championship. And the second goal was to win the final and make Indian proud. Last 2 weeks that we have put in the effort, it feels like we've been putting from last 12 months. The pressure is off now. All I gotta want is to be in the final. Now I gotta surf like how I do in the free surf. So there's no pressure. You just choose the ಅಂತ ಒಂದು ದಿಸೆಯಲ್ಲಿ, ಅಂತ ಒಂದು ಸಾಲಿನಲ್ಲಿ ಇವತ್ತಿನ ಒಬ್ಬ ಯುವಕ ಒಂದು ಸಾಧನೆಯ ಹಂತವನ್ನು ತಲುಪಿದ ಒಬ್ಬ ಯಂಗ್ ಸ್ಟಾರ್ ಯುವಕ ರಮೇಶ್ ಬೂದಿಹಾಳ್ ಎನ್ನುವನು. ಗದಗ ಜಿಲ್ಲಾ ಮುಂಡರಗಿ ತಾಲೂಕು ಮುರುಡಿ ತಾಂಡಾದ 24ರ ಪ್ರಾಯದ ರಮೇಶ್ ಬೂದಿಹಾಳ್ ಎಂಬ ಒಬ್ಬ ಯಂಗ್ ಸ್ಟಾರ್ ಯುವಕ ಮೊನ್ನೆ ಚೆನ್ನೈನಲ್ಲಿ ನಡೆದ ಏಷ್ಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಅತ್ಯದ್ಭುತವಾದ ಸಾಧನೆಯನ್ನು ಮಾಡುವ ಮೂಲಕ ತನ್ನ ತಾಂಡಾದ ಗೌರವ ಅಷ್ಟೇ ಅಲ್ಲದೆ ತಮ್ಮ ಜಿಲ್ಲೆಯ, ರಾಜ್ಯದ ಮತ್ತು ನಮ್ಮ ದೇಶದ ಕೀರ್ತಿಯನ್ನೇ ಉನ್ನತ ಶಿಖರಕ್ಕೆ ಕೊಂಡೊಯ್ದಿದ್ದಾನೆ ಸ್ನೇಹಿತರೆ. He'll blow it, but doesn't come in. I really like this wave, Really nice set. Does that layback right in the pocket. Straight up again. Beautiful carve under the lip. Into straight, another layback. Wraps it around again to the whitewash. This was an excellent wave. They all come underneath the rock, actually, all of those sets. And this is where he got that speed. He got a bunch of speed and just went for broke there. That was a beautiful last turn. That was... ರಮೇಶ್ ಬೂದಿಹಾಳ್ ಎಂಬ ಈ ಯುವಕ ಕಂಚಿನ ಪದಕ ಗೆದ್ದು ಭಾರತ ಮತ್ತು ಏಷ್ಯನ್ ಸರ್ಫಿಂಗ್ ಇತಿಹಾಸದಲ್ಲಿ ಚಿರಸ್ಮರಣೀಯನಾಗಿದ್ದಾನೆ. ಅದೇ ರೀತಿಯಾಗಿ ಭಾರತ ಗೌರವವನ್ನು ಹೆಚ್ಚಿಸಿದ್ದಾನೆ. ಈ ಸಾಧನೆಗೆ ರಮೇಶ್ ಬೂದಿಹಾಳ್ ಎಂಬ ಸಾಧಕನ ಪರಿಶ್ರಮ ಮತ್ತು ಸಾಧನೆ ಇಂದಿನ ಯುವಕರಿಗೆ ಮತ್ತು ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಆ ತಾಂಡಾದ ಜನತೆ ಆ ಸಾಧಕನಿಗೆ ಎಷ್ಟು ಅದ್ಧೂರಿಯಾಗಿ ಸ್ವಾಗತಿಸಿದ್ರು ಅಂತ ಒಂದ್ಸಾರಿ ನೋಡ್ಕೊಂಡ್ಬರೋಣ.
ಎಸ್, ನೋಡಿದ್ರ ಸ್ನೇಹಿತರೆ, ಸ್ವಾಗತ ಹೇಗಿತ್ತು ಅಂತ. ಅದೇ ರೀತಿಯಾಗಿ ಪೂಜ್ಯ ಶ್ರೀಗಳಾದ ಡಾಕ್ಟರ್ ಕುಮಾರ್ ಮಹಾರಾಜ್ ಸಮ್ಮುಖದಲ್ಲಿ ನಡೆದ ಈ ಅದ್ದೂರಿ ಶುಭ ಸಂಭ್ರಮದಲ್ಲಿ ತಾಂಡಾದ ಗುರು ಹಿರಿಯರು ಈ ಸಾಧಕನ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ನೋಡ್ಕೊಂಡ್ಬರೋಣ ಬನ್ನಿ. ಈ ಆಟ ಕರ್ನಾಟಕದಲ್ಲ ಭಾರತದಿಂದಲೇ ಗೊತ್ತಿಲ್ಲ. ಈ ಆಟ ಇರುವಂತಕ್ಕಂಥದ್ದು ಅದು ನಮ್ಮ ರಮೇಶ್ ಬೂದಿಯಾಳವರು ಆ ಆಟ ಮತ್ತೊಮ್ಮೆ ಎಸ್, ಈ ಸಂದರ್ಭದಲ್ಲಿ ಆದ್ರಳ್ಳಿ ಗುರುಪೀಠದ ಪೂಜ್ಯರಾದ ಡಾಕ್ಟರ್ ಕುಮಾರ್ ಮಹಾರಾಜರು ಈ ಯುವಕನ ಸಾಧನೆಯ ಬಗ್ಗೆ ಮತ್ತು ಇಂದಿನ ಯುವ ಪೀಳಿಗೆಯ ಬಗ್ಗೆ ಏನು ಶುಭ ಸಂದೇಶವನ್ನು ನೀಡಿದ್ರು ಅಂತ ಒಂದ್ಸಾರಿ ನೋಡೋಣ ಬನ್ನಿ. ಬಸವಾದಿ ಪ್ರಮುಖರನ್ನ ಸಂತ ಸೇವಾಲಾಲ್ ಮಹಾರಾಜರನ್ನ ಎನ್ನ ಆರಾಧ್ಯ ದೈವ ಲಿಂಗೈಕ್ಯ ಡಾಕ್ಟರ್ ರಾಮರಾವ್ ಮಹಾರಾಜನ ಸ್ಮರಣೆಗೈದು, ಕರ್ತೂರ್ ಗವಿಸಿದ್ದೇಶ್ವರನ ಸ್ಮರಣೆಗೈದು, ವಿಶೇಷವಾಗಿ ಈ ಮುರುಡಿ ತಾಂಡದ ನಾಯಕ್, ದಾವು, ಕಲವಾರಿ, ಯುವಕರೇ, ತಾಯಂತರೇ, ಅಧಿಕಾರಿ ಬಳಗವೇ, ಪತ್ರಕರ್ತ ಮಿತ್ರರೇ, ತಮ್ಮೆಲ್ಲ ಅಂತಾರಾಷ್ಟ್ರಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಪ್ರಚಾರ 1 लाख न प्रचार 1.25 लाख इसे दिन तो समझ सुनिए. ಈ ಸುಸಂದರ್ಭದಲ್ಲಿ ಏನನ್ನ ಮಾತಾಡ್ಬೇಕಂತ ಹೇಳಿ ದಿಕ್ಕೆ ದೋಸ್ತಾ ಇಲ್ಲ. ಒಂದು ಹಳ್ಳಿಯಲ್ಲಿ ಒಂದು ಆಡು ಭಾಷೆ ಬರುತ್ತದೆ. ಕೆಟ್ಟ ಬಿಸಿಲಾಗ ಹೊಲ ನೋಡಬಾರ್ದು ಅಂತ ಹೊಟ್ಟೆ ಹಸಿದಾಗ ಮುಖ ನೋಡಬಾರ್ದು. ಏನಂತಾರ್ರಿ? ಕೆಟ್ಟ ಬಿಸಿಲಾಗ ಹೊಲ ನೋಡಬಾರ್ದು ಅಂತ ಹೊಟ್ಟೆ ಹಸಿದಾಗ ಮುಖ ನೋಡಬಾರ್ದು. ಅರ್ಧ ಜನ ಈಗ ಊಟ ಮಾಡಿದವರು ಇದ್ರಿ, ಅರ್ಧ ಜನ ಊಟ ಮಾಡ್ಲಾರ್ದಂಗೆ ಸ್ವಾಮಿಗಳ ಜೊತೆ ಮತ್ತ ನಮ್ಮ ರಮೇಶ್ ಬುದಿಯಾಳ ಜೊತೆ, ನಮ್ಮ ತಂಡದ ನಾಯಕ್ ದಾವ್ ಕಾರವಾರ ಯುವಕರ ಜೊತೆ ನಿಂತಿರ್ತಾರೆಲ್ಲ. ಈ ಕಾರ್ಯಕ್ರಮವನ್ನ ನೋಡಿ ಮತ್ತು ಈ ಗ್ರಾಮವನ್ನು ನೋಡಿ ಇಷ್ಟು ಹೆಮ್ಮೆ ಇರ್ತಕ್ಕಂಥ ಸುವರ್ಣಾಕ್ಷರ ಬರೆದು ಇರ್ತಕ್ಕಂಥ ಕೆಲಸವನ್ನು ರಮೇಶ್ ಬುದಿಯಾಳ ತಾವೆಲ್ಲ ರಮೇಶ್ ಬುದಿಯಾಳ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದೀರಿ. ನಾವೆಲ್ಲ ರಮೇಶ್ ಬುದಿಯಾಳ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಈ ಜಗತ್ತಿನಲ್ಲಿ 2 ವ್ಯಕ್ತಿಗೆ ಬಹಳಷ್ಟು ಶ್ರೇಷ್ಠ ಪೂಜೆಯನ್ನ ಕೈಗೊಳ್ಳುತ್ತದೆ. ಯಾರ್ಯಾರು 2 ವ್ಯಕ್ತಿಗಳು? ಒಂದು ಸಣ್ಣ ಮಗು ಬಹಳಷ್ಟು ದೊಡ್ಡ ಬಡತನ ಪರಿಸ್ಥಿತಿ ಇತ್ತಂತೆ. ಬಹಳಷ್ಟು ದೊಡ್ಡ ಬಡತನ ಪರಿಸ್ಥಿತಿ ಇರುತ್ತೆ. ಪಂಚಮಿ ಒಂದು ಹಬ್ಬ ಬಂದಂತೆ. ಆ ಹಬ್ಬ ಬಂದಾಗ ಆ ಮಗು ಯಾವಾಗ ನಿಮ್ಮ ಮನೆಗೆ ಎಲ್ಲರ ಮನೆಯಲ್ಲಿ ಉಂಡಿಯನ್ನ ಕಟ್ಟಿದ್ರಂತೆ. ಆ ಮಗುನು ಕೂಡ ಎಲ್ಲರ ಮನೆಯಲ್ಲಿ ಉಂಡಿಯನ್ನ ಕಟ್ಟಿದ್ರೆ ನಮ್ಮ ಮನೆಯಲ್ಲಿ ಉಂಡಿ ಯಾಕೆ ಕಟ್ಟಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಂತೆ ಮಗು. ಯಾರಿಗೆ? ತಾಯಿಗೆ. ಅವಾಗ ಆ ತಾಯಿ ಹೇಳಿದ್ರಂತೆ ಮಗುವಿಗೆ, ಇಲ್ಲಪ್ಪ, ಎಲ್ಲರೂ ಶ್ರೀಮಂತರಿದ್ದಾರೆ, ಎಲ್ಲರೂ ಹಣವಿದ್ದಾರಿದ್ದಾರೆ, ಮತ್ತೆ ಅವರಲ್ಲಿ ಕಾಳು ಕಡಿ ಜಾಸ್ತಿ ಇದೆ. ಹಾಗಾಗಿ ಅವ್ರ ಮನೆಯಲ್ಲಿ ಹಬ್ಬವನ್ನು ಮಾಡಿದ್ರೆ ನಮ್ಮಲ್ಲಿ ಬಹಳಷ್ಟು ಬಡತನ ಪರಿಸ್ಥಿತಿ, ನಮ್ಮ ಮನೆಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆ ಮಗುವಿಗೆ ಆ ತಾಯಿ ಹೇಳಿದ್ರು. ಆ ಕ್ಷಣ ಆ ಮಗು ಅವರು ಮನೆಯ ಮುಂಭಾಗನೇ ಒಂದು ಅಂಗಡಿ ಇತ್ತಂತೆ. ಆ ಅಂಗಡಿಗೆ ಹೋಗಿ ಆ ಮಗು ಒಂದು ಬೆಲ್ಲದ ಪೆಂಟಿಯನ್ನ ಕದ್ಕೊಂಡು ಆ ತಾಯಿಗೆ ತಂದು ಆ ಬೆಲ್ಲದ ಪೆಂಟಿಯನ್ನು ಕೊಟ್ಲಂತೆ. ಆ ಬೆಲ್ಲದ ಪೆಂಟಿಯನ್ನು ಕೊಟ್ಟಾಗ ಆ ತಾಯಿ ಆ ಮಗುವಿನ ದುಃಖವನ್ನು ಚಪ್ಪರಿಸಿಲ್ಲಂತೆ.
ನಮ್ಮ ಮನೆಯಲ್ಲಿ ಹಬ್ಬವನ್ನ ಬಂದಾಗಿತ್ತಪ್ಪ, ಈ ಬೆಲ್ಲ ತಗೊಂಡು ಕೊಟ್ಟಿ, ಆದ್ರೆ ಈ ಬೆಲ್ಲದಿಂದ ನಾವು ಹಬ್ಬವನ್ನ ಮಾಡೋಣ ಅಂತೇಳಿ ಆ ಹಬ್ಬವನ್ನ ಬಹಳ ಸಂಭ್ರಮಾಚರಣೆಯಲ್ಲಿ ಉಂಡಿಯನ್ನು ಕಟ್ಟಿ ಎಲ್ಲ ಮಕ್ಕಳಿಗೆ ಕೊಟ್ಟಂತೆ. ಮರುದಿನ ಮತ್ತೆ ಆ ಮಗು ಏನ್ ಮಾಡ್ತಂತೆ, ಮತ್ತೊಂದು ಕಲಿಲಿಕ್ಕೆ ಪ್ರಾರಂಭ ಆಗ್ತಂತೆ. ಹಂಗ 1 ದಿನ 2 ದಿನ 3 ದಿನ ರೊಟೇಷನ್ ಪ್ರಾರಂಭ ಆಯ್ತಂತ. ರೊಟೇಷನ್ ಪ್ರಾರಂಭ ಆದ ನಂತರ ಒಂದು ದಿನ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಕಳ್ಳ ಆಗುತ್ತಂತ. ಇಡೀ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಕಳ್ಳ ಆದಂತ. ಕಳ್ಳ ಆದಾಗ ಎಲ್ಲ ರಾಜ್ಯ ಸರ್ಕಾರ ಪೇಪರ್ ಅನೌನ್ಸ್ಮೆಂಟ್ ಅನ್ನು ಮಾಡ್ತಂತೆ. ಈ ಕಳ್ಳನಿಗೆ ಹಿಡಿದು ಕೊಟ್ರಂದ್ರೆ ನಿಮ್ಗೆ 1 ಲಕ್ಷ ನಗದು ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳಿ ಪೇಪರ್ ಯಾಕೆ ಕೊಟ್ರಂತೆ. ನ್ಯೂಸ್ನವರು ಎಲ್ಲ ಪತ್ರಿಕಾ ಮಿತ್ರಗಳು ಸುದ್ದಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಮಾಡಿದಾಗ ಆ ಕಳ್ಳನಿಗೆ ಒಂದು ಹಳ್ಳಿಯಲ್ಲಿ ಬಂಧನ ಮಾಡಿದ್ರಂತೆ. ಹಿಡಿದು ಬಂದು ರಾಜ್ಯ ಸರ್ಕಾರ ಮತ್ತು ಕೋರ್ಟ್ ಅವ್ರನ್ನ ಏನಂತ ಘೋಷಣೆ ಮಾಡಿತ್ತಂತಂದ್ರೆ, ಈ ಮನುಷ್ಯ ಬಹಳಷ್ಟು ದೊಡ್ಡ ಕಳ್ಳ ಆಗಿದ್ದಾನೆ, ಆ ಮನುಷ್ಯನಿಗೆ ಹಿಡಿದು ಕೊಟ್ರನ್ನು 1 ಲಕ್ಷ ಬಹುಮಾನವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿತ್ತು. ಆ ಕಳ್ಳನಿಗೆ ತಗೊಂಡು ಜಡ್ಜ್ ಮುಂದೆ ನಿಂದಿರಿಸಿದ್ರಂತೆ. ಜಡ್ಜ್ ಮುಂದೆ ನಿಂದಿರಿಸಿದಾಗ ಆ ಕಳ್ಳನಿಗೆ ಶಿಕ್ಷೆಯನ್ನ ಆಲ್ರೆಡಿ ಆ ಜಡ್ಜ್ಮೆಂಟ್ ಅನ್ನು ಮಾಡಿದ್ರಂತೆ. ಯಾರು ಜಡ್ಜ್ ಶಿಕ್ಷೆಯನ್ನ ಅವ್ರಿಗೆ ಏನ್ಪುರ ಇದು ಅಂತ ಮಾಡಿದಾಗ ಅವ್ರು ಕಲ್ ಶಿಕ್ಷೆಗೆ ಏರಿಸ್ಬೇಕಂತೇಳಿ ಜಡ್ಜ್ಮೆಂಟ್ ಆಗಿತ್ತಂತೆ. ಅವಾಗ ಕಟ್ಕಟ್ಟಿಗೆ ಬಂದು ಆ ಪುಣ್ಯಾತ್ಮ ನಿಲ್ಲಿಸಿದಾಗ ಆ ಜಡ್ಜ್ ಅನ್ನ ಕೇಳಿದ್ರಂತೆ, ಏನಂತ, ನೋಡಪ್ಪ, ಈ ರಾಜ್ಯಕ್ಕೆ ದೊಡ್ಡ ಕಳ್ಳ ಆಗ್ಬಿಟ್ಟಿವಿ, ನಿನ್ನ ಇನ್ನೇನು ಸಾವಿನ ಕುಣಿಕೆಗೆ ನೀನು ತಗೊಂಡು ಹೋಗ್ಬೇಕಾಗ್ತದೆ, ನಿನ್ ಕೊನೆ 3 ಆಸೆ ಏನು ಅಂತ ಹೇಳಿ ಕೇಳಿದ್ರಂತೆ. ನೋಡ್ರಿ, ಮನುಷ್ಯನಿಗೆ ಗಲ್ ಶಿಕ್ಷೆ ಆಗೋ ಮುಂದೆ ಕೊನೆ ಆಸೆ 3 ಆಸೆ ಅನ್ನ ಕೇಳ್ತಾರಲ್ರಿ. ಸರ್ಕಾರದೊಂದು ಪ್ರೊಟೋಕಾಲ್ನಲ್ಲೇ ಇದೆ. ಯಾರೋ ಪುಣ್ಯಾತ್ಮರು ಊಟವನ್ನೇ ಕೇಳ್ತಾರ, ಎರಡು ಬೇಕಾದ್ರನ್ನ ಕೇಳ್ತಾರ. ಆಗ ಆ ಪುಣ್ಯಾತ್ಮ ಕಳ್ಳ ಏನಂತೆ, ನೋಡ್ರಿ, ನನ್ನ ಕೊನೆ ಆಸೆ ಇರೋದು ಒಂದೇ ಆಸೆ ಅನ್ನುತ್ತೆ. ಏನ್ ಆಸೆ ನಿಂದು? ನನ್ನ ಗಲ್ ಶಿಕ್ಷೆಗೆ ಏರ್ಸೋಕ್ಕಿಂತ ಪೂರ್ವದಲ್ಲಿ ನಮ್ಮ ತಾಯಿ ಯಾರು ಫಸ್ಟ್ ನಿಲ್ಲಿಸ್ರಿ ಬಂದು ಅನ್ನಂತೆ. ಏನಂತಂತೆ, ನಮ್ಮವ್ವ ಯಾರು ನಿಂತ್ರ ಕರ್ಕೊಂಬಂದು ನಿಲ್ಲಿಸ್ರಿ ಅನ್ನ. ನಿಲ್ಲಿಸ್ರಿ ಅಂತೇಳಿ ಅಂದಾಗ ಆ ತಾಯಿನ ಕರ್ಕೊಂಡ್ಬಂದು ಆ ಜಡ್ಜಿನ ಮುಂದೆ ನಿಲ್ಲಿಸಿದಾಗ, ಸ್ವಾಮಿ, ನನ್ನ ಕೊನೆ ಆಸೆ ಏನಂದ್ರೆ, ನಾನು ಸಣ್ಣವನಿದ್ದಾಗ 1 ದಿನ ಬೆಲ್ಲ ಕಳುವು ಮಾಡಿದ್ದೆ, ಮರುದಿನ ಬಂಗಾರ ಕಳುವು ಮಾಡಿದ್ದೆ, 4ನೇ ದಿನ ಹಣವನ್ನ ಕಳುವು ಮಾಡಿದ್ದೆ. ಆದ್ರೆ ನಮ್ಮವ್ವ ನೀ ದಾರಿ ಬಾರೋ ಮಗನ ಅಂತೇಳಿ ಎಂದೆಂದು ಹೊಡಿಲಿಲ್ಲ. ನನಗ ಹೊಡಿಲಾರ್ದ ದೊಡ್ಡ ಕಳ್ಳ ಆಗ್ಲಿಕ್ಕೆ ಯಾರು ಕಾರಣ ಬಿಟ್ಟರೆ ನಮ್ಮಗಳ 20 ಗಲ್ಸಿದ್ದೆ ಆದ್ರೆ ಈಗ ರಮೇಶ್ ಬುದಿಯಾಳನ್ನ ನೋಡಿದಾಗ ನಾವೆಲ್ಲ ರಮೇಶ್ ಬುದಿಯಾಳನ್ನ ನಾವು ಏನ್ ಮಾಡಿದ್ವಿ, ಸನ್ಮಾನ ಮಾಡಿದ್ವಿ. ಅವ್ರವ್ರಿಗೂ ಕೂಡ ಸನ್ಮಾನ ಮಾಡ್ಬೇಕಲ್ಲ ಅಂತ ಮಗನೇ ಬೆಳೆಸಲಿಲ್ಲ. ಈ ದೇಶಕ್ಕಾಗಿ ಕೊಡುಗೆ ಕೊಟ್ಟಿರೋದು ತಾಯಿ. ಇದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನಾವು ಫಸ್ಟ್ ಯಾರು ಸನ್ಮಾನ ಮಾಡಬೇಕಿಲ್ಲಿ ಅಂತೇಳಿ ನೋಡಿದಾಗ, ನಮ್ಮನ್ನು ಬೆಳೆಸದವರನ್ನ ಹರಪೂಜೆ, ಗುರುಸೇವೆ, ಹೊರಪುಣ್ಯವಿಲ್ಲದೆ ಹೊರದೇಶಕ್ಕೆ ಹೋಗ ಹೊರಪೂಜೆ ಆತ್ಮ. ಈ ಶರೀರಕ್ಕೆ ಏನಂತಾನೆ ಮಹಾತ್ಮರು, ಹರಪೂಜೆ, ಗುರುಸೇವೆ, ಹೊರಪುಣ್ಯವಿಲ್ಲದೆ ಹೊರದೇಶಕ್ಕೆ ಹೋಗ ದೊರಕುವಂತೆ ಆತ್ಮ. ಈ ಆತ್ಮಕ್ಕೊಂದು ಪ್ರಶ್ನೆ ಮಾಡ್ರಿ. ಸಹಜವಾಗಿ ಬಂದದ್ದು ಸುಮ್ಮನೆ ಹೋಗೋದಿಲ್ಲ. ಅನ್ನಮಯ ಶರೀರ ಇದು. ಈ ಶರೀರ ಹೇಗಿದೆ ಅಂದ್ರೆ, ಒಂದ್ ಕ್ಷಣ ಸ್ವಲ್ಪ ಹಿಂದೆ ತಿರುಗಿ ನೋಡ್ರಿ ನೀವು, ಈ ಶರೀರ ಸುತ್ತ ಇರತಕ್ಕಂಥದ್ದು ಶೂನ್ಯ ಬದುಕಿದೆ, ಶೂನ್ಯದ ಬದುಕಿದೆ. ನಾವ್ ಎಲ್ಲವನ್ನ ಏನನ್ನ ಮಾಡ್ತಾ ಇದ್ದೀವಿ, ಈ ದೇಶಕ್ಕೆ ಏನಾದ್ರೂ ಕೂಡ ಈಗಲ ಮಕ್ಕಳನ್ನ ನಾವು ಭಾರತದಲ್ಲಿ ನೋಡ್ಕೊಂಡು ಬಂದಾಗ ಸ್ಮಾರಕ ಆಗ್ತಕ್ಕಂಥ ಮಕ್ಕಳು ಆಗ್ತಾ ಇಲ್ಲ, ಈ ದೇಶಕ್ಕೆ ಮಾರ್ಗ ಆಗ್ತಕ್ಕಂಥ ಮಕ್ಕಳು ಆಗ್ತಾ ಇದ್ದಾರೆ. ಆಗ ರಮೇಶ್ ಬೂದಿಹಾಳನ್ನ ನೋಡಿದಾಗ ನಮ್ಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ. ಇಡೀ ಬಂಜಾರ ಸಮಾಜಕ್ಕೆ, ಇಡೀ ಭಾರತ ದೇಶಕ್ಕೆ ನಾವು ಈ ದೇಶದ ಬಗ್ಗೆ ಅಭಿಮಾನ ಉಳ್ಳವರಿದ್ದೀವಿ, ಈ ದೇಶದ ಬಗ್ಗೆ ನಾವು ಕೊಂಡಿರ್ತಕ್ಕಂಥವ್ರಿದ್ದೀವಿ. ನಾನು ಕೂಡ ಅನೇಕ ಸಲ ಗೋಮುಖದಲ್ಲಿ ಅನುಷ್ಠಾನವನ್ನ ಮಾಡಿದಾಗ -ಡಿಗ್ರಿ ವರ್ಗ ಅನುಷ್ಠಾನವನ್ನ ಪ್ರಾರಂಭ ಮಾಡಿದ್ರೆ ಇಂಡಿಯನ್ ಆರ್ಮಿಯವರು ಕೂಡ ಬದುಕಲಿಕ್ಕೆ ಅಸಾಧ್ಯ. ಆ ಕ್ಷಣದಲ್ಲಿ ಈ ದೇಶದ ಧ್ವಜ ಅವರ ಈ ಹೆಗಲಿನ ಮೇಲೆ ಯಾಕೆ ಬಿದ್ದಿದೆ ಅಂತೇಳಿ ನೋಡಿದಾಗ, ನೋಡ್ರಿ, ಆ ತ್ರಿವರ್ಣ ಧ್ವಜಕ್ಕೊಂದು ಬೆಲೆ ಇದೆ. ಆ ತ್ರಿವರ್ಣ ಧ್ವಜ ಸುಮ್ಮನೆ ಯಾರ್ದಾರಿ ಮೈ ಮೇಲೆ ಬೀಳಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರ ಸಾಧನೆ, ಶಬ್ದ ಗದ್ದಲವಿಲ್ಲದೆ ಸಾಧನೆ ಯಾರು ಮಾಡ್ತಾರೆ ಅವರೇ ಗದ್ದಿಗೆಯನ್ನ ಏರ್ತಾನೆ ದಿನ. ರಮೇಶ್ ಬೂದಿಯಾಳ್ ಯಾರನ್ನ ಕೇಳಿ ಸಾಧನೆ ಮಾಡಂತರಾಗಲಿಲ್ಲ. ಯಾರ ಕಡೆ ಹಣವನ್ನು ತಗೊಂಡು ಸಾಧನೆ ಮಾಡ್ತಕ್ಕಂಥವ್ರಾಗಲಿಲ್ಲ. ಶಬ್ದ ಗದ್ದಲವಿಲ್ಲದೆ ಯಾರಿಗೂ ಗದ್ದಲದ ಆಗ್ಲಿಲ್ಲ, ಯಾರನ್ನೂ ಕೂಡ ಶಬ್ದವನ್ನ ಮಾಡ್ಲಿಲ್ಲ, ಯಾರಿಗೂ ಕೂಡ ಬೇರೆ ಹೋಗ್ತಕ್ಕಂಥ ಕೆಲಸಗಳನ್ನ ಮಾಡ್ಲಿಲ್ಲ. ತನ್ನ ಸ್ವಯಂ ಸಾಧನೆಯನ್ನ ಮಾಡಿದಲ್ಲ, ಸ್ವಯಂ ಸಾಧನೆಯನ್ನ ಮಾಡಿ ಸಮಾಜದ ಎದುರುಗಡೆ ನಿಂತಾಗಿಲ್ಲ.
ಆ ರಮೇಶ್ ಬೂದಿಯಾಳ್ ಅವ್ರ ತಾಯಿ ಒಬ್ಬನೇ ಮಗಲ್ಲ, ಇಡೀ ಸಮಾಜಕ್ಕೂ ಕೂಡ ಅವನ ಮಾದರಿಯಾಗಿ ಅವ್ರ ಮಕ್ಕಳಾಗಿ ಈ ಊರಿಗೆ ಏರ್ಸದಾಗ ನಾನು ಏನೋ ಮನಸ್ಸನ್ನ ನೊಂದುಕೊಂಡು 11 ವರ್ಷ ಈ ಊರಿಗೆ ಬರೋದು ಬಿಟ್ಟಿದ್ದೆ. 11 ವರ್ಷ ನಿಮ್ಮ ಗುರು ಪ್ರವೇಶಕ್ಕೂ ಕೂಡ ನಾನು ಬಂದು ದಿನ ಹಾಕ್ಲಿಕ್ಕೆ ಬಂದಾಗ ಇಲ್ಲಪ್ಪ ನಾ ಬರೋದಿಲ್ಲ ಅಂತ ನಮ್ಮ ಇಳಕಂದದ ಪರಮ ಪೂಜ್ಯರು ನಿಜವಾಗ್ದಾರಿಗೆ ಕಳಿಸ್ಕೊಟ್ಟೆ. ನಾನು ಮನೋಜ್ ಅವ್ರಿಗೆ ಹೇಳಿ, ನಿಮ್ಮ ಪವಾರ್ ಸಾಹೇಬ್ರಿಗೆ, ನೀವೆಲ್ಲರಿಗೆ ಹೇಳಿ ನನ್ನ ಬದ್ಲಿ ನಮ್ಮ ಅಜ್ಜನ ಕರ್ಕೊಂಡು ಹೋಗ್ಬೇಕು, ಅವ್ರು ಬಂದ್ರಂದ್ರೆ ನಾ ಬಂದಾಗ ಅಂತೇಳಿ ನಿಜವಾಗ್ದಾರಿಗೆ ಕಳಿಸ್ಕೊಟ್ಟಿದ್ದೆ. ಆದ್ರೆ ಇವತ್ತು ಯಾಕೆ ಇಲ್ಲಿ ಬರ್ಲಿಕ್ಕೆ ಕಾರಣೀಭೂತ ನಾನು ಆಗ ಅಂತ ಹೇಳಿ ಒಮ್ಮೆ ಹಿಂತಿರುಗಿ ನೋಡಿದಾಗ ಈ ಊರಲ್ಲಿ ಕೂಡ ಇಂಥ ಪದ್ಧತಿಗಳು ಹುಡ್ಲಿಕ್ಕೆ ಸಾಧ್ಯನಾ? ಈ ಊರಲ್ಲಿ ಕೂಡ ಇಂಥ ಪದ್ಧತಿಗಳು ಹೋಗ್ತಿದೆ ನೋಡ್ರಿ. ಇಂಥ ಸಮಯಕ್ಕ ನಾವು ಹೋಗ್ಲಿಲ್ಲ ಅಂದ್ರ ನಾನು ಬಹಳ ಸ್ವಲ್ಪ ಯಾಸ್ಯ ಮನುಷ್ಯ ರೀ. ದುಡ್ಡು ವೆಚ್ಚಕ್ಕೆ ಯಾವತ್ತೂ ಕಡಿವಾಣ ಮತ್ ಅಡ್ಡದಾರಿ ತುಳಿಯೋರ್ನ ಅವ್ರ ಜೊತೆಗೆ ನಾನು ಹೋಗೋದಿಲ್ಲ. ಸರಿ ಮಾರ್ಗಕ್ಕೆ ಬರ್ಬೇಕು, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು. ನಾವು ಶಿಕ್ಷಣ ಕೊಟ್ಟಾಗ ನಮ್ಮ ಊರ ಅಭಿವೃದ್ಧಿ ಆಗ್ತತಿ. ನಮ್ಮ ಊರಿನ ಇಲ್ಲ ಡಾಕ್ಟರ್ಗಳಾಗ್ಲಿಕ್ಕೆ ಪ್ರಾರಂಭ ಆಗ್ತೈತಿ, ಕಲೆಕ್ಟರ್ ಆಗ್ಲಿಕ್ಕೆ ಪ್ರಾರಂಭ ಆಗ್ತತಿ, ಊರ ಅಭಿವೃದ್ಧಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತತಿ. ಅದು ಒಂದು ಮನಸ್ಸಿನ ನೋವಾಗಿ ನಿಮ್ ಊರಿಗೆ 11 ವರ್ಷಗಳ ಕಾಲ ನಾನು ಬಂದಿಲ್ಲ. ಇವತ್ತು ಯಾಕೆ ಬಂದೆ ಅಂತ ನೋಡಿದ ನಿಮ್ ಹಿರಿಯರ ಮಾತನ್ನು ಕೂಡ ನಾನು ನೀಡಿ ಹೋಗಿದ್ದೆ. ಇವತ್ತು ಈ ಊರಿಗೆ ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಕೊಂಡು ಮತ್ತೆ ಈ ಸಂತ ಸೇವಾಲಾಲ ಮಾತಾ ಮರಿಯಮ್ಮ ಅವರ ದರ್ಶನವನ್ನ ಪಡೆದೆಲ್ಲ ಬಹಳಷ್ಟು ಖುಷಿ ಆಯ್ತು. ಈ ಊರಿನ ವಾಸ್ತವ ಸ್ಥಿತಿ ನೋಡಿ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಒಂದು ಶ್ರದ್ಧೆ ಭಕ್ತಿ ಇದೆ. ಶ್ರದ್ಧೆ ಮತ್ತು ಭಕ್ತಿ ಇದೆ. ಸುಮ್ನೆ ಶ್ರದ್ಧೆ ಭಕ್ತಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲೆಲ್ಲರೂ ಮೇಲೆ ಕೂರಿಸಿ ನೀವು ತೆರೆ ಕೂತಿರೋ ಅವರನ್ನು ಜೋರಾದ. ಯಾಕಂದ್ರೆ ಬೇರೆ ಬೇರೆ ನೋಡಿದಾಗ ಯಾರಾದ್ರೂ ಕಾರ್ಯಕ್ರಮ ಮಾಡ್ತಾರೆ, ಆ ಸೇರ್ ನನಗೆ ಬೇಕಂತ ಸೀಮಿತವಾಗಿ ಕೂಡತಕ್ಕಂಥ ಜನಗಳನ್ನ ನೋಡಿದೆ. ಮಹಾರಾಜರ ಆಶೀರ್ವಾದದೊಂದಿಗೆ ಮತ್ತು ಮಾತಾ ಮರಿಯಮ್ಮವರ ಆಶೀರ್ವಾದ, ನೀವೆಲ್ಲರೂ ದೊಡ್ಡ ಆದ್ರೆ ತೀರ್ಮಾನದ ನಂತರ ಶುಭ ಆಶೀರ್ವಾದವನ್ನು ವಹಿಸಿ ಅನೇಕ ಎಲ್ಲ ಸಮಾಜದ ಹಿರಿಯರು ಬಂದಾಗ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಸ್ವಾಮಿಗಳು ಕೂಡ ಕುಂತಿದ್ದಾರೆ. ನಿಮ್ಮ ಸಂಬಂಧಿಕರೇ ನಮ್ಮ ಶಿಷ್ಯರಿದ್ದಾರೆ ದಾವಣಗೆರೆಯಲ್ಲಿ. ಜಡ್ಜಿನ ಕಾರ್ ಡ್ರೈವಿಂಗ್ ಮಾಡ್ತಾರ ಅವರು ದಾವಣಗೆರೆಯಲ್ಲಿ. ನಮ್ಮ ಪರಮ ಶಿಷ್ಯರವರು हमारे भक्त से भाटावाद ಮಕ್ಕಳ ಈ ಸಮಾಜಕ್ಕೆ ಮಾರ್ಗ ಆಗೋರು ಮಾರ್ಗ ಆಗ್ತಾ ಇದಾರೆ ಅಂತ ಹೇಳಿ ಯಾಕೆ ನಾ ಈ ಮಾತನ್ನ ನುಡಿನ ಸಂಗತಿಯಲ್ಲಿ ಹೇಳಿದಂದ್ರ, ಯಾರಾದ್ರೂ ತಾಯಂದ್ರೆ ನೀವು ಹೊಟ್ಟಿಲ್ಲದಿರಂದ್ರೆ ನೀವೆಲ್ಲ ಕ್ರೈಮ್ ಸ್ಟೋರಿಗಳನ್ನ ನೋಡ್ತಾ ಇದ್ದೀರಿ. ಕ್ರೈಮ್ ಸ್ಟೋರಿಗಳನ್ನ ನೋಡ್ತಾ ಇರಿ. ಆ ಕ್ರೈಮ್ ಸ್ಟೋರಿಗಳನ್ನ ಬಂದ್ ಮಾಡಬಹುದು. ರಮೇಶ್ ಬೂದಿಯಾಳ್ ಅಂತ ಯುವಕರು ಸಾಧನೆ ಮಾಡಿರ್ತಕ್ಕಂಥ ಸ್ಟೋರಿಗಳನ್ನ ನೋಡಿದಾಗ ನಿಮ್ಮ ಮಕ್ಕಳು ಕೂಡ ಮುಂದೊಂದು ದಿನ ಸಾಧನೆ ಮಾಡ್ತಾರೆ. ಅದನ್ನ ಬಿಡ್ತೀರಿ, ಧಾರಾವಾಹಿ ನೋಡ್ತೀರಿ, ಅದನ್ನ ಬಿಡ್ತೀರಿ, ಎಲ್ಲಿ ಮರ್ಡರ್ ಆಗಿದೋ ಎಲ್ಲಿ ಕ್ರೈಮ್ ಗಳನ್ನ ಆಗಿರ್ತೋ ಅದನ್ನೇ ನೋಡ್ತೀರಿ. ಹಾಗಾಗಿ ತಮ್ಮ ಮಕ್ಕಳಲ್ಲಿ ಕೂಡ ಆ ಮಗುವಿಗೆ ಪರಿಣಾಮ ಬೀರ್ತದೆ. ಮುಂದಿನ ದಿನಮಾನದಲ್ಲಿ ತಾವೆಲ್ಲ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡ್ರಿ ಅಂತೇಳಿ ಒಂದಿಸಿ ಸಮಾಜಕ್ಕೆ ಒಂದಿಸಿ ಇಲ್ಲೆಲ್ಲರಿಗೆ ಹಿರಿಯರಿಗೆ ಒಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಸೇವಾರಾಮ್. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಮಾತಾಡಿರುವಂತ ಈ ಸಾಧನೆಗೆ ಪ್ರೋತ್ಸಾಹವನ್ನು ಕೊಟ್ಟ ಸಾಧಕನಿಗೆ ಸಂಭ್ರಮದಿಂದ ಸ್ವಾಗತಿಸಿದ ಮುರುಡಿ ತಾಂಡದ ಗುರು ಹಿರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಗದಗ ಜಿಲ್ಲಾ SP ಅವರು ಆ ಸಾಧಕನಿಗೆ ಶುಭ ಹಾರೈಸಿದ್ದಾರೆ. ಶ್ರೀಗಳ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಿದಂತ ಯುವ ಮುಖಂಡರಾದ ಶ್ರೀ ಮನೋಜ್ ರಾಠೋಡ್ ರವರಿಗೆ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸ್ನೇಹಿತರೆ. ಕೊನೆಯದಾಗಿ ಒಂದು ಮಾತು ಅದೇನಪ್ಪಾ ಅಂದ್ರೆ, ಸಾಧನೆ ಎಂಬುದು ಒಂದು ಶಕ್ತಿಯಿಂದಲ್ಲ ಸ್ನೇಹಿತರೆ. ಸಾಧನೆ ಎಂಬುದು ಶಕ್ತಿಯಿಂದಲ್ಲ, ತನ್ನ ಇಚ್ಛಾಶಕ್ತಿಯಿಂದ ಲಭಿಸುವುದು ಒಂದು ಫಲ. ಅದು ಅಂತ ಸಾಧಕನ ಸಾಧನೆ ಗುರುತಿಸಿ ಪ್ರೋತ್ಸಾಹಿಸಿದ, ಮುಂದಿನ ಸಾಧನೆಗೆ ಸಹಕರಿಸುವಂತೆ ಹೇಳಿ ಪ್ರೇರೇಪಿಸಿದ ತಮ್ಮೆಲ್ಲರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಮತ್ತೆ ಸಿಗೋಣ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ. ಅಲ್ಲಿವರೆಗೂ ನನ್ನ ನಮಸ್ಕಾರ.